ಆಸೆಂಟ್ ತಂಡ ಈಗಾಗಲೇ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡು ಫೀಲ್ಡಿಂಗ್ ಆಯ್ದುಕೊಂಡಿದೆ. ಬ್ಯಾಟರ್ ರೂಪದಲ್ಲಿ ನವಾಜ್ ಎಂಕೆ ಇವರೊಂದಿಗೆ ಅಶ್ರಫ್ ರವರನ್ನು ಕಳಿಸಲಾಯಿತು. ಸದ್ದಾಂ ಎಸೆತಗಾರಿಕಾ ತುದಿಯಲ್ಲಿ ಆರಂಭಿಕ ಚೆಂಡು ಎಸೆಯಬೇಕಾಗಿದೆ. ಸದ್ದಾಂ ಒಂದೆಡೆಯಲ್ಲಿ ಇರುವಂತಹ ಅನುಭವದ ಆಟಗಾರ. ಇಲ್ಲಿ ನವಾಜ್ ಇವರುವ ಅದ್ಭುತ ಆಟಗಾರನೇ ಸರಿ. ಆರಂಭಿಕ ಚೆಂಡು ಎಸೆಯಬೇಕಾದರೆ ಪ್ರಥಮ ಚೆಂಡಿಗೆ ಸ್ವಿಚ್ ಇಟ್ಟಿಗೆ ಪ್ರಯತ್ನ ಮಾಡಿದ್ರು. ಇಲ್ಲಿ ಆರಂಭಿಕ ಚೆಂಡು ಬಹುಶಃ ವೈಟ್ ಬಾಲ್ ಅಡ್ಡ ಚೆಂಡು ಎನ್ನುವ ನಿಶಾನೆಯನ್ನು ತೀರ್ಪುಗಾರ ಅವರು ಹಾಕಿದ್ರು. ರಿಲ್ವಾನ್ ಎನ್ಎಂ ಅದೇ ರೀತಿ ಇಮ್ರಾನ್ ಅಡ್ಯಾರ್ ಅವರು ತೀರ್ಪುಗಾರಿಕಾ ತುದಿಯಲ್ಲಿದ್ದಾರೆ. ಆರಂಭಿಕ ಚೆಂಡು ಮುಕ್ತಾಯ ಅಡ್ಡ ಚೆಂಡುವಿನ ಮೂಲಕ ಮುಕ್ತಾಯಗೊಂಡ ಬಳಿಕ ತನ್ನ ಓವರಿನ ಮತ್ತೆ ಆರಂಭಿಕ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ ಸ್ವಿಚ್ ಇಟ್ಟು ಪ್ರಯತ್ನಗಳ ನಡುವೆ ಪಾಲಾಡ್ಯ ಹೊಡೆತ. ಕ್ಷೇತ್ರ ಪಾಲನೆಯಲ್ಲಿ ತಂಡದ ನಾಯಕ ಶಾಕೀರ್ ಅದ್ಭುತವಾಗಿ ಚೆಂಡನ್ನು ತಡೆ ಹಿಡಿದ್ರು. ಮಾತ್ರವಲ್ಲ ನೇರವಾಗಿ ಎಸೆತಗಾರನಿಗೆ ಎಸೆಯುವಾಗ 3 ಓಟವನ್ನು ಸಂಪೂರ್ಣಗೊಳಿಸಿದೆ. ಕ್ರೀಡಾಭಿಮಾನಿಗಳೇ, ಕಳೆದ ಪಂದ್ಯ ಬಹಳಷ್ಟು ಕ್ರೀಡಾಭಿಮಾನಿವನ ಮನವನ್ನು ಗೆದ್ದಿತ್ತು. ಇಲ್ಲೂ ಕೂಡ ಖಂಡಿತವಾಗಿಯೂ ಕ್ರೀಡಾಭಿಮಾನಿಗಳ ಮನವನ್ನು ಗೆಲ್ಲಬಹುದು. ಯಾಕಂತ ಹೇಳಿದ್ರೆ 2 ಕೂಡ ಬಲಿಷ್ಠವಾಗಿದೆ. ಆಸೆಂಟ್ ಸೂರಿಂಜೆ ಆರಿಫ್ ಮಾಲಕತ್ವದಲ್ಲಿ ಒಂದು ತಂಡವಾದರೆ ಇನ್ನೊಂದು ತಂಡ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ತಂಡವೇ ಸರಿ. ಈ ನಡುವೆ ಬಲವಾದ ಮನವಿ ಇದೆ. ಬಹುಶಃ ಯಾರು ಔಟ್ ಎನ್ನುವ ನಿಶಾನೆಗಳೊಂದಿಗೆ ಅನಗತ್ಯ ಓಟಕ್ಕೆ ಕೈ ಹಾಕಿದ್ರು, ತಪ್ಪಾಯಿತು. ಬಹುಶಃ ಯಾರು ಔಟ್ ಎನ್ನುವ ನಿಶಾನೆಯೊಂದಿಗೆ ಶರೀಫನ ಆಟ ಅಂತ್ಯವಾಗಿದೆ, ಅಶ್ರಾಫ್ನ ಆಟ ಅಂತ್ಯವಾಗಿದೆ. ಇಲ್ಲಿ ಆರಂಭಿಕ ವಿಕೆಟ್ ಅನ್ನು ಕೂಡ ಬಿಟ್ಟುಕೊಟ್ಟು ಎಬ್ಕೋ ತಂಡ 3ನೇ ಕ್ರಮಾಂಕದಲ್ಲಿ ಇಲಿಯಾಸ್ ರವರನ್ನು ಕಳುಹಿಸಲಾಗುತ್ತಾ ಇದೆ. ಇಲ್ಲಿ ನವಾಜ್ ರವರ ವಿಕೆಟ್ ಒಂದೊಮ್ಮೆ ಬಿದ್ದರೆ ಖಂಡಿತವಾಗಿಯೂ ಬಹಳಷ್ಟು ಅಪಾಯ ಖಂಡಿತವಾಗಿ ಎಬ್ಕೋ ತಂಡಕ್ಕೆ ಇರಬಹುದಿತ್ತೇನೋ ಎನ್ನುವ ಅನಿಸಿಕೆಯಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಅಶ್ರಾಫ್ ಇಲ್ಲಿ ನವಾಜ್ ರವರಿಗೆ ಖಂಡಿತವಾಗಿಯೂ ಅವಕಾಶವನ್ನು ಮಾಡಿಕೊಟ್ರು ಆಡಲು. ಬಲಿಷ್ಠ ಹೊಡೆತ, ಬುಲೆಟ್ ಶಾಟ್, ಸುಂದರತೆಯ ಹೊಡೆತವಿದು, ಬೌಂಡರಿ. ಖಂಡಿತವಾಗಿ ಹೇಳ್ತಾ ಇದೆ, ನವಾಜ್ ರವರ ವಿಕೆಟ್ ಬಿದ್ದಿದ್ದರೆ ಇಲ್ಲಿ ಎಬ್ಕೋ ತಂಡ ಖಂಡಿತವಾಗಿಯೂ ಬೇಸರದ ಅಸಂಗತಿಯನ್ನು ನಾವುಗಳು ಕಾಣಬಹುದಿತ್ತು. ಬದಲಾಗಿ ಅಶ್ರಾಫ್ ಇಲ್ಲಿ ನವಾಜ್ ರವರಿಗೆ ಅವಕಾಶ ಮಾಡಿಕೊಟ್ರು. ತಾನು ಔಟ್ ಆಗುವ, ತಾನು ಕ್ಷೇತ್ರ ನೇರವಾಗಿ ಇನ್ನಾಗುವ ಅವಕಾಶ ಇದ್ದಾಗ ಖಂಡಿತವಾಗಿಯೂ ಔಟ್ ಆಗುವುದರೊಂದಿಗೆ ನವಾಜ್ ರವರನ್ನು ಇನ್ನು ಮಾಡಿದ್ರು. ಬಹುಶಃ ನವಾಜ್ ಇಲ್ಲಿ ಆ ಅವಕಾಶವನ್ನು ಅರಿತುಕೊಂಡು ಒಂದು ಅದ್ಭುತವಾಗಿ ಇನ್ನಿಂಗ್ಸ್ ಅನ್ನು ಕಟ್ಟಿ ಹಾಕಲೇಬೇಕು. ಕಾರಣ ಇಷ್ಟ, ಇದು ಸೆಮಿಫೈನಲ್. ಇಲ್ಲಿ 3 ಚೆಂಡು ಮುಕ್ತಾಯಗೊಂಡಾಗ ತಂಡದ ಖಾತೆಯಲ್ಲಿ 7. ಸದ್ದಾಂ ತನ್ನ ಓವರಿನ 4ನೆಯ ಚೆಂಡನ್ನು ಎಸೆಯಬೇಕಾಗಿದೆ. ನವಾಸನಿಗೆ ಮತ್ತೆ ಬುಲೆಟ್ ಶಾಟ್. ಈ ನಡುವೆ ಪಾಲಾಡಿ ಹೊಡೆತ. ಆದರೆ ಕ್ಷೇತ್ರ ಪಾಲನೆಯಲ್ಲಿ ಅಖ್ತರ್ ಮೂಡಬಿದ್ರೆ ಚೆಂಡು ತಡೆ ಹಿಡಿಯುವ ಯತ್ನಗಳೊಂದಿಗೆ ಚೆಂಡನ್ನು ಬಿಟ್ರು. ಬಹುಶಃ ಮತ್ತೆ 4 ಓಟಗಳು ಹೇಳ್ತಾ ಇದೆ, ನವಾಜನ ವಿಕೆಟ್ ಪಡೆದರೆ ಮಾತ್ರ ಇಲ್ಲಿ ಪಂದ್ಯಾಟ ಹಿಡಿಯಬಹುದು. ಬದಲಾಗಿ ನವಾಜ್ ಎನ್ನುವ ಆಟಗಾರ ಅದ್ಭುತವಾಗಿ ದಂಡನ್ನು ಬೀಸಲು ಆರಂಭಿಸಿದ್ದಾರೆ. ಎದುರಾಳಿ ತಂಡಕ್ಕೆ ಖಂಡಿತವಾಗಿ ಅಪಾಯ ಇದ್ದೇ ಇದೆ. ಇಲ್ಲಿ 4 ಚೆಂಡು ಮುಕ್ತಾಯವಾಗಿದೆ. 5 ಚೆಂಡು ಮುಕ್ತಾಯಗೊಂಡಾಗ ಅಂಕಪಟ್ಟಿಯನ್ನು ಒಮ್ಮೆ ಗಮನಿಸ್ತಾ ಇದ್ದೇವೆ. 4 ಚೆಂಡು ಮುಕ್ತಾಯಗೊಂಡಾಗ ಅಂಕಪಟ್ಟಿಯನ್ನು ಗಮನಿಸ್ತಾ ಇದ್ದೇವೆ. 11 ಎನ್ನುವ ಸೂಚನೆಯನ್ನು ಶಾಹಿಲ್ ಕೃಷ್ಣಾಪುರ ಇಲ್ಲಿ ನಮಗೆ ನೀಡುತ್ತಾ ಇದ್ದಾರೆ. ಅಂಕಪಟ್ಟಿಯಲ್ಲಿ ಇರುವಂತಹ ಕಂಪ್ಯೂಟರ್ 5ನೇ ಬಾರಿ ಮತ್ತೆ ಸ್ವಿಚ್ ಇಟ್ಟಿಗೆ ಪ್ರಯತ್ನ ಮಾಡಿದ್ರು. ಆದರೆ ಡಾಟೆಡ್ ಡೆಲಿವರಿ, ಕೊನೆಯ 1 ಚೆಂಡು ಬಾಕಿ ಇದೆ.
ಕೊನೆಯ ಬಾರಿ ತೀರ್ಪುಗಾರರನ್ನು ಬಿಟ್ಟು ಎಸೆತಗಾರಿಕಾ ತುದಿಯಲ್ಲಿ ಸದ್ದಾಂ ಸೂರಿಂಚೆ ತನ್ನ ಓವರಿನ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ ನವಾಜನಿಗೆ. ಕೊನೆಯ ಬಾರಿ ಮತ್ತೆ ಸ್ವಿಚ್ ಇಟ್ಟಿಗೆ ಪ್ರಯತ್ನ ಮಾಡಿದ್ರು. ಆದರೆ ಇಲ್ಲಿ ಬಹುಶಃ ಥರ್ಡ್ ಅಂಪೈರ್, ಮೂರನೇ ಅಂಪೈರಿನ ಮೊರೆ ಹೋದ್ರು. ಅಡ್ಡ ಚೆಂಡಾಗಿರಬಹುದೇ ಎನ್ನುವ ತೀರ್ಪಿಗೆ ಎಸ್ ವೈಟ್ ಬಾಲ್, ಅಡ್ಡ ಚೆಂಡು ಎನ್ನುವ ನಿಶಾನೆ ಕಾಣ ಸಿಗುತ್ತಾ ಇದೆ. ಎಸಲಿ ಮತ್ತೆ ಪಂದ್ಯಾಟ ಆರಂಭಗೊಳ್ಳುವಾಗ ಉಳಿದಂತ ಆರಂಭಿಕ ಓವರಿನ ಕೊನೆಯ ಚೆಂಡನ್ನೇ ಸೇಬೇಕಾಗಿದೆ. ಮತ್ತೆ ನವಾಸ್ ತಂಡದ ಖಾತೆಯಲ್ಲಿ 12 ಆನ್ ದಿ ಬೂಟ್, 12. ಮತ್ತೆ ಸ್ವಿಚ್ ಇಟ್ಸ್ ಒಗ್ಗಸಾದ ಹೊಡೆತ. ಸಾಲಿ ಕನ್ಯಾಣ ಸ್ಯಾಮನ್ ದಡ್ಕ ಕ್ಷೇತ್ರ ಪಾಲನೆಯಲ್ಲಿ ಇರುವುದಾದರೆ ಓವರ್ ನಂಬರ್ 1 ಇಸ್ ಕಂಪ್ಲೀಟ್. ಆರಂಭಿಕ ಓವರಿನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಗಮನಿಸ್ತಾ ಇದ್ದೇವೆ. 13 ಓಟವನ್ನು ಗಳಿಸಿಕೊಂಡು ಒಂದು ಸುಂದರವಾಗಿರತಕ್ಕಂತ ಆಟವನ್ನು ಆಡುತ್ತಾ ಇದೆ. ಹಲೋ 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 ಎಸ್, ಪಾತೀಶನ ಕರೆತರಲಾಗಿದೆ. ಎರಡನೇ ಓವರ್ ಪವರ್ ಪ್ಲೇ ಹಂತದ ದ್ವಿತೀಯ ಓವರಿಗಾಗಿ ಪಾತೀಶನ ಕರೆತರಲಾಗಿದೆ. ಆರಂಭಿಕ ಚೆಂಡು ಪಾತೀಶ ಸೇಬೇಕಾಗಿದೆ. ಸೊಗಸಾದ ಚೆಂಡು ಇದು, ಸುಂದರತೆಯ ದಾಳಿ ಇದು. ಈ ನಡುವೆ ಒಂದು ಓಟ ಎಚ್ಚರಿಕೆಯಾಗಿ ತಂಡದ ಖಾತೆಗೆ ಸೇರಿಸುವಾಗ ಅಂಕಪಟ್ಟಿಯನ್ನು ಒಮ್ಮೆ ಗಮನಿಸುವುದಾದರೆ 14 ಓಟವನ್ನು ಗಳಿಸಿದೆ. ಓವರಿನ ಎರಡನೇ ಚೆಂಡು ಅಂದರೆ ಪವರ್ ಪ್ಲೇ ಇದು. ದಾಂಡುಗಾರಿಕೆಯ ನೆಚ್ಚಿನ ಪವರ್ ಪ್ಲೇ ಇದು. ಇಲಿಯಾಸ್ ರವರೊಂದಿಗೆ ನವಾಸ್ ರವರ ಜೋಡಿ ಇದೆ. ಇಲಿಯಾಸ್ ಕೂಡ ಓರ್ವ ಹೊಡಬಡಿ ಆಟಗಾರ. ಇಲ್ಲಿ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಎರಡನೇ ಬಾರಿ ಸೊಗಸಾದ ಚೆಂಡು, ಸುಂದರತೆಯ ಆಟ, ಅದ್ಭುತವಾಗಿ ಆಡಿದ್ರು. ಒಂದು ಓಟ ಮತ್ತೆ ಎಚ್ಚರಿಕೆಯಾಗಿದೆ. ತಂಡದ ಖಾತೆಯಲ್ಲಿ 15 ಅಂತ ತಿಳಿಸ್ತಾ ಇದ್ದಾರೆ ಬಹುಶಃ ಲತೀಫ್ ಸಚೇರಿಪೇಟೆ. ತಂಡದ ಖಾತೆಯಲ್ಲಿ 15. ಎಸ್, ಓವರಿನ ಮೂರನೇ ಚೆಂಡನ್ನು ಎಸೆಯಬೇಕಾಗಿದೆ. ತೃತೀಯ ಬಾರಿ ಪಾತೀಶ್. ನವಾಜ್ ಬಲಾಢ್ಯ ಆಟಗಾರನೇ ಸರಿ. ಬದಲಾಗಿ ಬಾತೀಶ್ ನವಾಜ್ ರವರನ್ನು ಸಂಪೂರ್ಣ ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಬಹುಶಃ 15 ಮಾತ್ರ ಗಳಿಸಿದೆ. ಆದರೆ ಹೇಳಬಲ್ಲೆ ನವಾಜ್ ಕೊನೆಯ ಚೆಂಡಿನವರೆಗೆ ಈ ಒಂದು ಇನ್ನಿಂಗ್ಸಿನಲ್ಲಿ ಆಡಿದರೆ ಖಂಡಿತವಾಗಿ 45-50 ಆಸುಪಾಸಿನ ಮೊತ್ತವನ್ನು ನಾವು ಗಮನಿಸಬಹುದು. ಇಲ್ಲಿ ಓವರಿನ 4ನೆಯ ಚೆಂಡು, ಚತುರ್ಥ ಬಾರಿ ತೀರ್ಪುಗಾರರನ್ನು ಬಿಟ್ಟು ಬಾತೀಶ್ ಬಾಲಾಢ್ಯ ಹೊಡೆತ, ಸೊಗಸಾಗಿರತಕ್ಕಂಥ ದಂಡನೆ. ಖಂಡಿತವಾಗಿ ಓರ್ವ ಅದ್ಭುತ ಆಟಗಾರನೇ ಸರಿ. ಇದು ಬೌಂಡರಿ. ಮತ್ತೆ 4 ಓಟ ಎಚ್ಚರಿಕೆಯಾಗಿ ಕಾಣಿದೆ. ತಂಡದ ಖಾತೆಯಲ್ಲಿ 19 ಲಾಸ್ಟ್ 2 ಬಾಲ್ ಲೆಫ್ಟ್. 3 ಬೌಂಡರಿಯೊಂದಿಗೆ ಅದ್ಭುತವಾಗಿ ಇನ್ನಿಂಗ್ಸ್ ಅನ್ನೇ ಕಟ್ಟಿ ಹಾಕ್ತಾ ಇದ್ದಾರೆ. ಲಾಸ್ಟ್ 2 ಬಾಲ್, 2 ಬಾಲ್ ಬಾಕಿಂಡು, 2 ಬಾಲ್ ಲೆಫ್ಟ್.
ಓವರಿನ 5ನೇ ಚೆಂಡನ್ನೆಸೆಯಬೇಕಾಗಿದೆ. ಬಾತೀಶ್ ಟು ನಫಾಸ್. ಓವರ್ ನಂಬರ್ 2ರ 5ನೇ ಚೆಂಡನ್ನೆಸೆಯಬೇಕಾದ್ರೆ ಮತ್ತೆ ಬಲಾಢ್ಯವಾಗಿ ದಂಡಿಸಿದ್ರು. ಚೆಂಡು ಸೀಮಾರೇಖೆಯ ಹೊರಸ್ಪರ್ಶ ಕಾಣಬಹುದೇ ಎನ್ನುವ ನಿರೀಕ್ಷೆಗಳೊಂದಿಗೆ ಸುಂದರತೆಯ ಕ್ಷೇತ್ರ ಪಾಲನೆಗೆ ಪ್ರಯತ್ನ, ಆದರೆ ಬೌಂಡರಿ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಓವರಿನ ಕೊನೆಯ ಚೆಂಡು ಬಾಕಿ ಇದೆ. ತಂಡದ ಖಾತೆಯಲ್ಲಿ 23 ಕೊನೆಯ ಚೆಂಡು ಬಾತೀಸಬೇಕಾಗಿದೆ. ನವಾಜ್ ಲೆಫ್ಟಿ ಬ್ಯಾಟರ್ ರೂಪದಲ್ಲಿ ಇಲ್ಲಿ ಕೊನೆಯ ಚೆಂಡನ್ನೆಸೆಯಬೇಕಾದರೆ ನವಾಜ್ ಮತ್ತೆ ಸೊಗಸಾದ ಚೆಂಡು. ಇಲ್ಲಿ ತೀರ್ಪುಗಾರ ತೀರ್ಮಾನವನ್ನು ಹೊರಹಾಕಬೇಕಾದರೆ ಎಸ್ ಇನ್ ಡೆಲಿವರಿ ಎನ್ನುವ ನಿರೀಕ್ಷೆಯನ್ನಿಟ್ಟರು. ಇದರೊಂದಿಗೆ ಓವರ್ ನಂಬರ್ 2 ಇಸ್ ಕಂಪ್ಲೀಟ್. ಆರಂಭಿಕ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 23. ಕ್ರೀಡಾಭಿಮಾನಿಗಳೇ, ಈ ಕ್ರೀಡಾಂಗಣದ ಹೊರಭಾಗದಲ್ಲಿ ನಿಲ್ಲಿಸಿದ 6578 ಎನ್ನುವ ಆ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಿ. ಖಂಡಿತ ಅಲ್ಲಿ ಒಂದು ದೊಡ್ಡ ವಾಹನ, ಲಘು ವಾಹನವಾಗಿರತಕ್ಕಂಥ ಲಾರಿ ಬಂದಿದೆ, ಅದಕ್ಕೆ ಅಡಚಣೆಯಾಗಿದೆ. 6578 23 2 ಓವರ್ ಕಂಪ್ಲೀಟ್. 6578 ಥರ್ಡ್ ಅಂಪೇರಾ ವೈಡ್. ಓಕೆ. ತೃತೀಯ ಅಂಪೇರಿನ ಮೊರೆ ಹೋಗಿರತಕ್ಕಂಥ ಈ ಒಂದು ಚೆಂಡು ಇದು ಅಡ್ಡ ಚೆಂಡಾಗಿರಬಹುದೇ ಎನ್ನುವ ನಿರೀಕ್ಷೆಯೊಂದಿಗೆ 3ನೇ ಅಂಪೇರ್ ಇಲ್ಲಿ ಆ ಒಂದು ಚೆಂಡನ್ನು ಗಮನಿಸ್ತಾ ಇದ್ದಾರೆ. ಬಹುಶಃ ಹೊರ ಹಾಕಬೇಕಾಗಿದೆ ತೀರ್ಪುಗಾರ, ತೃತೀಯ ತೀರ್ಪುಗಾರರು. ಅಡ್ಡ ಚೆಂಡಾದರೆ 1 ಓಟ ಎಚ್ಚರತೆಯಾಗುತ್ತೆ. ಬದಲಾಗಿ ಇನ್ ಡೆಲಿವರಿ ಆದರೆ ಬಹುಶಃ ಖಂಡಿತವಾಗಿಯೂ 2 ಓವರ್ ಮುಕ್ತಾಯವಾಗುತ್ತೆ. ಆದರೆ ತೀರ್ಪುಗಾರರು ಸಮರ್ಥವಾಗಿ ಗಮನಿಸ್ತಾ ಇದ್ದಾರೆ, ಅದು ಅಡ್ಡ ಚೆಂಡಾಗಿರಬಹುದೇ, ಬದಲಾಗಿ ಇನ್ ಡೆಲಿವರಿ ಅದ್ಭುತವಾದ ಎಸೆತವಾಗಿರಬಹುದೇ. ಇಕ್ಬಾಲ್ ಎಸ್, ಇಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳು ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿರುವಂತಹ ಜಲೀಲ್ ಕುಲಾಯ್ ಇವರನ್ನು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಜಲೀಲ್ ಕುಲಾಯ್ ರವರಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಎಸ್ ಇನ್ ಡೆಲಿವರಿ, ನೋ ವೈಡ್ ಎನ್ನುವ ನಿಶಾನೆ ತೀರ್ಪುಗಾರವರು ಹಾಕಿದ್ರು. 23 ಓವರ್ ನಂಬರ್ 2 ಇಸ್ ಕಂಪ್ಲೀಟ್. ಆರಂಭಿಕ 2 ಓವರ್ಗಳ ಆಟ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 23 ಓಟವನ್ನು ಗಳಿಸಿದೆ. ಅಫ್ರೋಸ್ ಕಾಟಿಪ್ಪಲ್ಲ ಮತ್ತೋರ್ವ ಅದ್ಭುತವಾಗಿರತಕ್ಕಂಥ ಕ್ರೀಡಾ ಅಭಿಮಾನಿ. ಸತಾಮ್ ಇಲ್ಲಿ ಕಾಣಸಿಗುತ್ತಾ ಇದೆ ಓವರ್ ನಂಬರ್ 3ನೇ ಎಸೆತಗಾರಿಕೆಯಲ್ಲಿ. ಇಲ್ಲಿ ಆರಂಭಿಕ ಚೆಂಡನ್ನೆಸೆಯಬೇಕಾಗಿದೆ. 3ನೇ ಓವರಿನ ಪ್ರಥಮ ಚೆಂಡು. ತಂಡದ ಖಾತೆಯಲ್ಲಿ 23. ಪಂದ್ಯಾಟದ ವೀಕ್ಷಣೆಯಲ್ಲಿ ಅಶ್ಫಾಕ್ ಮಣಿಪುರ ಪಂದ್ಯಾಟದ ವೀಕ್ಷಣೆಯಲ್ಲಿರುವಾಗ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಸದ್ದಾಂ ಆರಂಭಿಕ ಚೆಂಡನ್ನೆಸೆಯಬೇಕಾಗಿದೆ ತೀರ್ಪುಗಾರರನ್ನು ದಾಟಿ. ಇಲಿಯಾಸ್ ದಾಂಡುಗಾರಿಕಾ ತುದಿಯಲ್ಲಿ ಅದ್ಭುತವಾದ ಆಟ, 1 ಓಟ ಎಚ್ಚರತೆಯಾಗಿದೆ. ಅಖ್ತರ್ ಮೂಡಬಿದ್ರೆ ಕ್ಷೇತ್ರ ಪಾಲನೆಯಲ್ಲಿ ಇರುವುದಾದರೆ ತಂಡದ ಖಾತೆಯಲ್ಲಿ ಈಗ ಗಮನಿಸ್ತಾ ಇದ್ದೇವೆ 24-24. ಓವರಿನ 2ನೇ ಚೆಂಡನ್ನೆಸೆಯಬೇಕಾಗಿದೆ ದ್ವಿತೀಯ ಬಾರಿ ತೀರ್ಪುಗಾರರನ್ನು ಬಿಟ್ಟು.
ಸದ್ದಾಂ ರವರ ಕೈಗೆ ಒಪ್ಪಿಸಿದಂತ ಎರಡನೇ ಓವರ್ ಇದು. ಆದರೆ ತಂಡದ ಪರವಾಗಿ ತೃತೀಯ ಓವರ್ ಎಸೆಯಬೇಕಾದರೆ ಪಂದ್ಯಾಟದ ವೀಕ್ಷಣೆಯಲ್ಲಿ ಸಚ್ಚರಿಪೇಟೆಯ ಲತೀಫ್ ಬಹುಶಃ ಓವರಿನ ಇನ್ನೊಂದು ಚೆಂಡನ್ನು ಎಸೆಯಬೇಕಾಗಿದೆ. ಸೊಗಸಾದ ಆಟ, ಸುಂದರವಾಗಿರತಕ್ಕಂಥ ಆಟ. ಉಬೈದುಬ್ಬಿ ಕ್ಷೇತ್ರ ಪಾಲನೆಯಲ್ಲಿ ಮತ್ತೆ ಒಂದು ಓಟ ಎಚ್ಚರಿಕೆಯಾಗಿ ಕಾಣುವಾಗ ತಂಡದ ಖಾತೆಯನ್ನು ಗಮನಿಸ್ತಾ ಇದ್ದೇವೆ. 25 ಓವರಿನ ಇನ್ನೊಂದು ಚೆಂಡನ್ನು ಎಸೆಯಬೇಕಾಗಿದೆ. ಮೂರನೇ ಬಾರ ತೀರ್ಪುಗಾರನ ಬೆಟ್ಟು ಎಸ್ತಗಾರಿಕಾ ತುದಿಯಲ್ಲ ಸತಾಂ, ಆದರೆ ತಾಂಡುಗಾರಿಕೆ ತುದಿಯಲ್ಲ ಇಲಿಯಾಸ್. ಆದರೆ ಅನುಭವದ ಆಟಗಳು ಇಲ್ಲಿ ಸಾಗಿ ಬರುತ್ತಾ ಇದೆ. ಬಾಲಾಟ್ಯವಾಗಿ ದಂಡಿಸುವ ಪ್ರಯತ್ನ, ಆದರೆ ಅಡ್ಡ ಚೆಂಡು ಎನ್ನುವ ನಿಶಾನೆಯನ್ನು ಹೊರಹಾಕಿದ್ರು. ತಂಡದ ಖಾತೆಯಲ್ಲಿ ಗಮನಿಸುವಾಗ 26. ಎಸ್ತಗಾರಿಕೆಯಲ್ಲಿ ಸದ್ದಾಂ ತನ್ನ ಓವರಿನ ಮತ್ತೊಂದು ಚೆಂಡನ್ನು ಎಸೆಯಬೇಕಾದರೆ ಇಲಿಯಾಸ್ ದಾಂಡುಗಾರಿಕೆಯಲ್ಲಿದ್ದಾರೆ. ಸೊಗಸಾದ ಆಟ, ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನಗಳೊಂದಿಗೆ ಯಶಸ್ವಿಗೊಂಡರು. ಪಂದ್ಯಾಟದ ವೀಕ್ಷಣೆಯಲ್ಲಿ ಇರ್ಷಾದ್ ಶೇಖ್, ರಾಸ್ತನ್ನೂರ ಇವರನ್ನು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಮತ್ತೆ ಒಂದು ಓಟದ ಎಚ್ಚಲತೆಯೊಂದಿಗೆ ತಂಡದ ಖಾತೆಯಲ್ಲಿ ಗಮನಿಸುವಾಗ ಇಲ್ಲಿ ಮತ್ತೆ ತನ್ನ ಓವರಿನ ಮತ್ತೊಂದು ಚೆಂಡನ್ನು ಎಸೆಯಬೇಕಾಗಿದೆ. ಈ ನಡುವೆ ಎಸೆತಗಾರಿಕೆಯಲ್ಲಿ ಸದ್ದಾಂ, ಲೆಫ್ಟಿ ನವಾಸ್ ಬಾಲಾಡಿ ಹೊಡೆತಕ್ಕೆ ಪ್ರಯತ್ನ, ಆದರೆ ಕ್ಷೇತ್ರ ಪಾಲಕನ ಕೈಯಿಂದ ತಪ್ಪಿದ ಚೆಂಡು ಬೌಂಡರಿ ಲೈನಿನ ಒಳಭಾಗದಲ್ಲಿ ಫಯಾಜ್ ಅನಬೀಬ್ ರವರ ಒಂದು ಸುಂದರ ಕ್ಷೇತ್ರ ಪಾಲನೆ ಕಾಣುವಾಗ ಅಂಕ ಪಟ್ಟಿಯನ್ನು ಒಮ್ಮೆ ಗಮನಿಸ್ತಾ ಇದ್ದೇವೆ. 29 ಆನ್ ದಿ ಬೋರ್ಡ್. ಓವರಿನ ಲಾಸ್ಟ್ 1 ಬಾಲ್ ಲೆಫ್ಟ್. ಬಲಾಢ್ಯ ಹೊಡೆತಕ್ಕೆ ಪ್ರಯತ್ನ, ಮತ್ತೆ ಒಂದು ಓಟ ಎಚ್ಚರಿಕೆಯಾಗಿದೆ. ಇದರೊಂದಿಗೆ 3 ಓವರ್ಗಳ ಆಟ ಮುಕ್ತಾಯಗೊಂಡಾಗ ತಂಡದ ಖಾತೆಯಲ್ಲಿ 30 ಓಟವನ್ನು ಗಳಿಸಿದೆ. 33 ಓವರ್ ಕಂಪ್ಲೀಟ್. ಕ್ರೀಡಾಭಿಮಾನಿಗಳೇ, ಖಂಡಿತವಾಗಿ ಅದ್ಭುತವಾಗಿರತಕ್ಕಂತ ಒಂದು ವಾತಾವರಣ. ಚಳಿ ಬಹಳಷ್ಟು ಮತ್ತೆ ಹೆಚ್ಚಾಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಇಲ್ಲಿ ಬಿಸಿ ಬಿಸಿ ಚಹಾ, ದಮ್ ಚಾಯ್ ರೆಡಿ ಆಗ್ತಾ ಇದೆ ಹೋಟೆಲ್ ಅಲಿಯಂಕ. ಬಿಸಿ ಬಿಸಿ ದಮ್ ಚಾಯ್ ಮಾತ್ರವಲ್ಲ, ಬೋಂಡಾ ಪೋಡಿ, ರಿಲ್ವಾನ್ ಪೋಡಿ ರೆಡಿ ಆಗಿದೆ. ಖಲೀಲ್ ಬೋಂಡಾ ಖಂಡಿತವಾಗಿ ಸಂಪರ್ಕಿಸಬಹುದು. ಹೋಟೆಲ್ ಅಲಿಯಂಕ ಪಾರ್ಟ್ನರ್ ರಿಲ್ವಾನ್, ಶಾಕೀರ್ ಕೂಡ ಪಾರ್ಟ್ನರ್ಶಿಪ್ ನಲ್ಲಿ. ಎಸ್, ಇಲ್ಲಿ ಮತ್ತೆ ಪಂದ್ಯಾಟವನ್ನು ಗಮನಿಸ್ತಾ ಇದ್ದೇವೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 30. ನೋಡಿ, ಆದಷ್ಟು ಬೇಗ ತೀರ್ಪುಗಾರರು ಎಸ್, ಇಲ್ಲಿ ಮತ್ತೆ ಉಬ್ಬಿ ಕಾರಾಜೆ ಎಸೆತಗಾರಿಕೆಯಲ್ಲಿ ಕರೆತರಲಾಗಿದೆ. ಉಬೈದ್ ಉಬ್ಬೀರವರನ್ನು ಕರೆತರಲಾಗಿದೆ. 4ನೇ ಓವರ್ ಇದು. 4ನೇ ಓವರಿನ ಆರಂಭಿಕ
ಚೆಂಡನ್ನು ಎಸೆಯಬೇಕಾದರೆ 3 ಓವರ್ಗಳ ಆಟ ಈಗ ಮುಕ್ತಾಯಗೊಂಡಾಗ ಬರೋಬ್ಬರಿಯಾಗಿ 30 ಓಟವನ್ನು ಗಳಿಸಿಕೊಂಡಿರತಕ್ಕಂತಹ ತಂಡವೇ ಸರಿ. ಬದಲಾಗಿ ಆರಂಭಿಕ ಓವರ್ಗಳ ಮುಕ್ತಾಯಗೊಂಡ ಬಳಿಕ ದ್ವಿತೀಯ ಓವರ್ ಅನ್ನು ಸುಂದರವಾಗಿ ಆಡಲೇಬೇಕಾಗಿದೆ. ಉಬೈದ್ ಓರ್ವ ಅದ್ಭುತವಾಗಿರತಕ್ಕಂತ ಅನುಭವದ ಲೆಗ್ ಸ್ಪಿನ್ ದಾಳಿಗಾರ. ಪ್ರಥಮ ಚೆಂಡು ಸೊಗಸಾಗಿತ್ತು. ಇಲ್ಲಿ ಡಾಟೆಡ್ ಡೆಲಿವರಿ ಚಿಕ್ಕಿಯಾಗಿದೆ. ಇನ್ನು 5 ಬಾಕಿ ಇದೆ. ಉಬೈದ್ ಇಲ್ಲಿ ಸಂಪೂರ್ಣವಾಗಿ ನವಾಜ್ ರವರನ್ನು ಕಟ್ಟಿ ಹಾಕಬಹುದೇ ಎನ್ನುವ ನಿರೀಕ್ಷೆಯೊಂದಿಗೆ ನೇರ ಪ್ರಸಾರವನ್ನು ಮಾಡುತ್ತಾ ಇದೆ ಕಿಂಗ್ ಸ್ಪೋರ್ಟ್ಸ್ ಎನ್ನುವ ಮೀಡಿಯಾ. ಅದು ಸೊಗಸಾಗಿತ್ತು ಚೆಂಡು. ನೇರವಾಗಿ ನೋ ಬಾಲ್ ಎನ್ನುವ ತೀರ್ಪು ಇಲ್ಲಿ ತೀರ್ಪುಗಾರ ಹೊರ ಹಾಕಿದ್ರು. ಬಹುಶಃ ದಾಂಡುಗಾರನಿಗೆ ಉಚಿತ ಹೊಡೆತ ಫ್ರೀಟ್, ದಾಂಡುಗಾರನಿಗೆ ಉಚಿತ ಹೊಡೆತ ಎನ್ನುವಂತ ಫ್ರೀಟ್ ಲಭಿಸಲಿದೆ. ಒಬ್ಬೊಬ್ಬರಿನ 2ನೇ ಚೆಂಡನ್ನೆಸೆಯಬೇಕಾಗಿದೆ ದ್ವಿತೀಯ ಬಾರಿ. ಕ್ರೀಡಾಭಿಮಾನಿಗಳೇ, ಒಮ್ಮೆ ವೇದಿಕೆಯತ್ತ ಕಣ್ಣಾಯಿಸಿ ನೋಡಿದಾದರೆ ಖಂಡಿತವಾಗಿಯೂ ಸುಂದರವಾಗಿರತಕ್ಕಂಥ 2 ಟ್ರೋಫಿ. ಆರಂಭಿಕ ಟ್ರೋಫಿ ಚಾಂಪಿಯನ್, ದ್ವಿತೀಯ ಟ್ರೋಫಿ ರನ್ನರ್ ಅದಾದ ಬಳಿಕ ವೈಯಕ್ತಿಕ ಪ್ರಶಸ್ತಿಗಳು ಕೂಡ ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ವರ್ಣರಂಚಿತವಾಗಿ ತಯಾರಾದಾಗ ಆ ಟ್ರೋಫಿಗೆ ಮುತ್ತಿಡುವ ತಂಡ ಯಾವುದು ಮಾತ್ರವಲ್ಲ, ಟ್ರೋಫಿಯನ್ನು ಪಡೆಯುತ್ತಾ ಖಂಡಿತವಾಗಿ ತಮ್ಮ ಮೊಬೈಲಿನ ಮೂಲಕ ಫೋಟೋವನ್ನು ಕ್ಲಿಕ್ಕಿಸಿ ನಾಳೆ ಫ್ರೆಂಡ್ಸ್ ತಮ್ಮ ಸ್ನೇಹಿತರಿಗೆ ಅರಿದಾಡ ಬಿಡಲು ಇರುವಂತಹ ಆಟಗಾರರು ಯಾರು ಎಲ್ಲಾನು ಪ್ರಶ್ನೆಯಾಗಿರುವಾಗ ಮತ್ತೊಂದು ಚೆಂಡು ಇಲ್ಲಿ ವೈಡ್ ಎನ್ನುವ ನಿಶಾನೆ. ಅಡ್ಡ ಚೆಂಡು ತಂಡದ ಖಾತೆಯಲ್ಲಿ ಶಾಹಿಲ್ ರಬ್ಬರೆ. 3 33 ಆಕಾಶ ಭವನ. ಓವರಿನ ಮತ್ತೊಂದು ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರನ್ನು ಬಿಟ್ಟು ಬಾಲಾಡೆ ಹೊಡೆತ. ಇದು ಸುಂದರತೆಯ ದಂಡನೆ. ಇಲಿಯಾಸನ ಪ್ಯಾಟಿನ ಮೂಲಕ 6 ಓಟಗಳು ತಂಡದ ಖಾತೆಗೆ ಎಚ್ಚರಿಕೆಯಾಗಿ ಕಾಣುತ್ತಾ ಇದೆ. 39-39 ಓಟವನ್ನು ಗಳಿಸಿದೆ. ಚಪ್ಪಾಳೆಯ ಸದ್ದುಗಳಂತೂ ಈ ಮಧ್ಯ ನಾವುಗಳು ಕಾಣುತ್ತಾ ಇದ್ದಾವೆ. ಎಬ್ಕೋ ತಂಡದ ಆಟಗಾರರೊಂದಿಗೆ ಚಪ್ಪಾಳೆಗಳು ಮೊಳಗುತ್ತಾ ಇದೆ. ಇಲ್ಲಿ ಓವರಿನ ಇನ್ನೊಂದು ಚೆಂಡು, 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಚತುರ್ಥ ಬಾರಿ ತೀರ್ಪುಗಾರರನ್ನು ಬಿಟ್ಟು ತನ್ನ ಓವರಿನ 4ನೇ ಚೆಂಡನ್ನು ಎಸೆಯಬೇಕಾದರೆ ಅನುಭವ ಎನ್ನುವ ಅನುಭವವನ್ನು ತಾರೆ ಎಳೆದುಕೊಂಡು ಆಡಲೇಬೇಕಾಗಿದೆ. ಸೆಮಿಫೈನಲ್ 2 ಆರಂಭಿಕ ಸೆಮಿಫೈನಲ್ ನಲ್ಲಿ ಗೆದ್ದ ತಂಡ ಸ್ಕೈವಾಕ್. ಇಲ್ಲಿ ಮತ್ತೆ ಬಾಲಾಡಿ ಹೊಡೆತಕ್ಕೆ ಪ್ರಯತ್ನ. ಈ ನಡುವೆ ಔಟ್ ರೂಪದಲ್ಲಿ ಇಲಿಯಾಸನ ಆಟ ಅಂತ್ಯವಾಗಿದೆ. 39 ಲಾಸ್ಟ್ 2 ಬಾಲ್ ಲೆಫ್ಟ್. ಕೊನೆಯ 2 ಚೆಂಡುಗಳು ಬಾಕಿ ಇರುವಾಗ ಮುಂದಿನ ವೀಕ್ಷಣೆಯಲ್ಲಿ ಬದಲಾವಣೆಗೊಳಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಣೆಯಲ್ಲಿ ಅಸ್ರಾಫ್ ಸಚ್ಚರಿಪೇಟೆ ನಿಮ್ಮ ಮುಂದೆ. ಪ್ರಕಾಶ್ ಹೊಸ ಆಟಗಾರನಾಗಿ ಕಳುಹಿಸಲಾಗಿದೆ. 39 ವೀಕ್ಷಣೆಯಲ್ಲಿ ಬದಲಾವಣೆಗೊಳಿಸ್ತಾ ಇದ್ದೇವೆ. ಅಸ್ರಾಫ್ ಸಚ್ಚರಿಪೇಟೆ ಇವರಿಗೆ ಮೈಕ್ರೋಫೋನ್ ಹಸ್ತಾಂತರ ಮಾಡ್ತಾ ಇದ್ದೇವೆ. ಕೊನೆಯ 2 ಚೆಂಡುಗಳು ಬಾಕಿ ಇರುವಾಗ ಎಸೆತಗಾರಿಕೆಯಲ್ಲಿ ಮತ್ತೆ ಉಬೈದ್ ಎಸೆಯಬೇಕಾಗಿದೆ. ಹೊಸ ಆಟಗಾರನಾಗಿ ಪ್ರಕಾಶನ ಕಳುಹಿಸಲಾಗಿದೆ. ಪ್ರಕಾಶಮಾನವಾಗಿ ದಂಡು ಬೀಸಬಹುದೇ ಎನ್ನುವ ಪ್ರಶ್ನೆಗಳೊಂದಿಗೆ ರಿಯಾಜ್ ಬಿರ್ಪುಗುಡ್ಡೆ ಪಂದ್ಯಾಟದ ವೀಕ್ಷಣೆಯಲ್ಲಿ. ಬಾಲಾಡಿ ಹೊಡೆತ ಸೊಗಸಾಗಿರತಕ್ಕಂತ ಹೊಡೆತವನ್ನು ದಂಡಿಸಿದ್ರು. 1 ಓಟ ಎಚ್ಚರತೆ. 40 ಚೆಂಡು ಬಾಕಿ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಬಾಲಾಡ್ಯವಾಗಿ ದಂಡಿಸುವ ಪ್ರಯತ್ನ ನವಾಜ್ ಎಂಕೆ. ಕ್ಯಾಚ್ ಔಟ್ ಆಗುವಂತ ಸಾಧ್ಯತೆಗಳೊಂದಿಗೆ ಅವಕಾಶಗಳಿದ್ದಾಗ ನವಾಜನ ಆಟ ಅಂತವಾಗಿದೆ. 4 ಓವರ್ಗಳ ಆಟ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 40 ಓಟಗಳು ಸ್ಫೂರ್ತಿಗೊಂಡಿದೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ಇರುವಂತ ಆತ್ಮೀಯರು, ಪಂದ್ಯಾಟದ ವೀಕ್ಷಣೆಯಲ್ಲಿ ಇರುವಂತ ಅದ್ಭುತವಾಗಿರತಕ್ಕಂತ ಓರ್ವ ಕ್ರೀಡಾ ಪ್ರೇಮಿ ಕೂಡ ಜಮಾಲ್ ಪುಂಚಬೆ ಇಂದು ಹುಟ್ಟುಹಬ್ಬದ ದಿನವನ್ನು ಆಚರಿಸ್ತಾ ಇರುವಾಗ ಇವರ ಈ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರಿಕೊಳ್ಳುತ್ತಾ ಇದ್ದಾರೆ.
NM ಫ್ಯಾನ್ಸ್ ಮಂಗಳೂರು. ಅದೇ ರೀತಿ ಇವರ ಆತ್ಮೀಯರಾಗಿರತಕ್ಕಂತ ಶಾಕೀರ್ ಚಾಕಿ, ಅದೇ ರೀತಿ ಇನ್ನೋರ್ವರಾಗಿರತಕ್ಕಂತ ಹಕೀಂ ಸೂರಿಂಜೆ, ಅದೇ ರೀತಿ ಇನ್ನೋರ್ವ ಆತ್ಮೀಯ ಕ್ರೀಡಾಭಿಮಾನಿಯಾಗಿರತಕ್ಕಂತ ಆರೀಸ್ ಬಜಾಲ್. ಖಂಡಿತವಾಗಿಯೂ ತಾವುಗಳನ್ನು ಆತ್ಮೀಯತೆಯಲ್ಲಿ ನಾವುಗಳು ಸ್ವಾಗತಿಸಲೇಬೇಕು, ಧನ್ಯವಾದ ಸಮರ್ಪಿಸಲೇಬೇಕು. ಅದಲ್ಲದೆ ಇನ್ನೋರ್ವರಾಗಿರತಕ್ಕಂತ ಡಿಕೆ ಡಿಸ್ಟಿಕ್ ಇದರ ವಾಟ್ಸ್ಆಪ್ ಗ್ರೂಪಿನ ಓರ್ವ ಅಡ್ಮಿನ್ ಆಗಿರತಕ್ಕಂತ ಇಮ್ಮಿ ಉಪ್ಪಿನಂಗಡಿ. ಖಂಡಿತವಾಗಿಯೂ ತಾವುಗಳನ್ನು ನಾವು ನೆನಪಿಸಿಕೊಂಡು ಜಮಾಲ್ ಪುಂಚಮೆ ಇವರಿಗೆ ಆತ್ಮೀಯ ಹುಟ್ಟುಹಬ್ಬದ ಶುಭವನ್ನು ಹಾರೈಸಿದಂತ ನಿಮ್ಮನ್ನು ಕೂಡ ಇಲ್ಲಿ ಧನ್ಯವಾದವನ್ನು ವಿವರಿಸುತ್ತಾ ನೇರವಾಗಿ ಪಂದ್ಯಾಟಕ್ಕೆ ಮರಳುವಾಗ ಹೊಸ ಆಟಗಾರ ಬ್ಯಾಟರ್ ರೂಪದಲ್ಲಿ ಕಳುಹಿಸಲಾಗಿದೆ ಮುಸ್ತಫಾ. ಸೊಗಸಾದ ಚೆಂಡು ಬಲಾಢ್ಯವಾಗಿ ದಂಡಿಸಿದ್ರು, ಸೊಗಸಾದ ಹೊಡೆತ ಬೌಂಡರಿ ಆಗುವ ಸಾಧ್ಯತೆ ಇದೆ. ಆದರೆ ಇದು ಬೌಂಡರಿ. ಮತ್ತೆ 4 ಓಟ ಎಚ್ಚಲತೆಯಾಗಿ ತಂಡದ ಖಾತೆಯಲ್ಲಿ ಗಮನಿಸುವಾಗ 44 ಓವರ್ ನಂಬರ್ 5ರ ಆರಂಭಿಕ ಚೆಂಡು. ಸೊಗಸಾದ ಆಟ, ಸುಂದರತೆಯ ದಂಡನೆ ಕಾಣಸಿಗುತ್ತಾ ಇದೆ. ಇದರೊಂದಿಗೆ ಮತ್ತೆ ಬೌಂಡರಿ. ಎಸ್, ಅದ್ಭುತ ಸೆಮಿಫೈನಲ್ 2 ಪಂದ್ಯಾಟ ಸಾಗಿ ಬರ್ತಾ ಇದೆ. ಮತ್ತೆ ಸೊಗಸಾದ ಚೆಂಡು. ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯ ಶುಭ ಹಾರೈಸ್ತಾ ಇದ್ದಾರೆ ಅಂಡರ್ ಆರ್ಮ್ KSA ಗ್ರೂಪ್ ಇದರ ಅಡ್ಮಿನ್ ಆಗಿರತಕ್ಕಂತ ಅಫ್ನಾನ್ ರವರು. ಖಂಡಿತವಾಗಿಯೂ ತಾವುಗಳನ್ನು ಕೂಡ ಇಲ್ಲಿ ನೆನಪಿಸಲೇಬೇಕು. ಈ ಒಂದು ಸೌದಿ ಅರೇಬಿಯಾದ ಪ್ರತಿ ಮೂಲೆಯಲ್ಲೂ ಒಂದು ಅದ್ಭುತವಾಗಿರತಕ್ಕಂತ ಅಕ್ಷಣ, ಅಂದರೆ ಆಟಗಾರರ ಪ್ರತಿ ಸಣ್ಣದಾಗಿರತಕ್ಕಂತ ತುಣುಕು, ಬಹುಶಃ ಬಾರಿಸುವ ಹೊಡೆತ, ಎಸೆಯುವ ಎಸೆತಗಾರನ ಶೈಲಿ ತನ್ನ ಅದ್ಭುತವಾಗಿರತಕ್ಕಂತ ಆ ಒಂದು ವಾಟ್ಸ್ಆಪ್ ಗ್ರೂಪಿನಲ್ಲಿ ರವಾನಿಸುತ್ತಾ ಪ್ರತಿಯೊಬ್ಬರಿಗೂ ಆ ತುಣುಕನ್ನು ರವಾನೆ ಮಾಡುವಂತ ಅಂಡರ್ ಆರ್ಮ್ KSA ಗ್ರೂಪ್ ಇದರ ಅಡ್ಮಿನ್ ಆಗಿರತಕ್ಕಂತ ಅಫ್ನಾನ್ ಇವರಿಗೂ ಕೂಡ ನಾವುಗಳ ಆತ್ಮೀಯ ಧನ್ಯವಾದವನ್ನು ಸಮರ್ಪಿಸುತ್ತಾ ನೇರವಾಗಿ ಪಂದ್ಯಾಟಕ್ಕೆ ಮರಳಿಕೊಂಡು ಬರುವಾಗ 50 ಓಟವನ್ನು ಗಳಿಸಿದ ಲಾಸ್ಟ್ 1 ಬಾಲ್ ಲೆಫ್ಟ್. ಕೊನೆಯ ಚೆಂಡು ಬಾಕಿ ಇದೆ. ಅರ್ಧ ಶತಕ 50. ಎಸ್, ಕೊನೆಯ ಚೆಂಡು, 5ನೇ ಓವರಿನ ಕೊನೆಯ ಚೆಂಡು. ಕೊನೆಯ ಬಾರಿ ತೀರ್ಪುಗಾರರನ್ನು ಬಿಟ್ಟು ಕೊನೆಯ ಚೆಂಡನ್ನೆಸೆಯಬೇಕಾಗಿದೆ. ಮುಸ್ತಫಾ ಈ ನಡುವೆ ಲೆಗ್ ಸೈಡಿನ ಹೊರಭಾಗದಲ್ಲಿದ್ದಾಗ ಅಡ್ಡ ಚೆಂಡು ಎನ್ನುವ ನಿಶಾನೆ ತಂಡದ ಖಾತೆಯಲ್ಲಿ 51. ತೀರ್ಪುಗಾರನ್ನು ಬಿಟ್ಟು ತನ್ನ ಓವರಿನ ಕೊನೆಯ ಚೆಂಡನ್ನೆಸೆಯಬೇಕಾಗಿದೆ. ಬಾತೀಶ್
ಮುಸ್ತಫಾರವರಿಗೆ. ಸೊಗಸಾದ ಚೆಂಡು, ಅದ್ಭುತವಾದ ದಾಳಿಯೊಂದಿಗೆ ತನ್ನ ಜವಾಬ್ದಾರಿ ಮುಕ್ತಾಯಗೊಳಿಸಿದ್ರು. ಅಂದರೆ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 52 ಓಟವನ್ನು ಗಳಿಸಿಕೊಂಡು ಎಬ್ಕೋ ತಂಡ ಈ ಒಂದು ಸೆಮಿಫೈನಲ್ 2ನೇ ಪಂದ್ಯಾಟದಲ್ಲಿ ಆಡುತ್ತಾ ಇದೆ. ಕೊನೆಯ 6 ಚೆಂಡು ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಚಾಂಪಿಯನ್ ಟ್ರೋಫಿ ಇದೆ, ದ್ವಿತೀಯ ರನ್ನರ್ ಟ್ರೋಫಿ ಇದೆ. ಮಾತ್ರವಲ್ಲ, ಈ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಪ್ರಶಸ್ತಿಯನ್ನಿಟ್ಟಂತ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಇದೆ. ಇದರೊಂದಿಗೆ ಈ ಕ್ರೀಡಾಕೂಟದ ಅದ್ಭುತ ಬ್ಯಾಟರ್ ಎನ್ನುವ ಬ್ಯಾಟ್ಸ್ಮನ್ ಪ್ರಶಸ್ತಿ ಇದೆ. ಅತ್ಯುತ್ತಮವಾಗಿರತಕ್ಕಂತ ಎಸೆತಗಾರ ಎನ್ನುವ ಉತ್ತಮ ಬೌಲರ್ ಪ್ರಶಸ್ತಿ ಇದೆ. ಇದರೊಂದಿಗೆ ಖಂಡಿತವಾಗಿಯೂ ಈ ಕ್ರೀಡಾಕೂಟದ ರಾಜ ಅಂದರೆ ವೈಯಕ್ತಿಕ ಪ್ರಶಸ್ತಿಗಳ ವೀರ ಎನ್ನುವ ಪ್ರಶಸ್ತಿಯಾಗಿರತಕ್ಕಂಥ ಸರಣಿ ಶ್ರೇಷ್ಠ ಪ್ರಶಸ್ತಿ ಇದೆ. ಇದೆಲ್ಲವನ್ನು ಪಡೆಯುವವರು ವೈಯಕ್ತಿಕ ಆಟಗಾರ ಯಾರು ಎನ್ನುವ ಪ್ರಶ್ನೆಗೆ ಇನ್ನೇನು ಈ ಫೈನಲ್ ಪಂದ್ಯ ಖಂಡಿತವಾಗಿ ಉತ್ತರ ಬೀಳಲಿದೆ. ಇದೆಲ್ಲದಕ್ಕೂ ಉತ್ತರ ನೀಡುವಂತ ಇಲ್ಲಿ ಆಟಗಾರ, ಅಂಕಿಅಂಶ ಬರಗಾರರಾಗಿ ನಮ್ಮೊಂದಿಗೆ ಸಹಕರಿಸುವಂತ ಶಾಹಿಲ್ ಕೃಷ್ಣಾಪುರ ಖಂಡಿತವಾಗಿ ಓರ್ವ ಅದ್ಭುತವಾಗಿರತಕ್ಕಂಥ ಸ್ಕೋರರ್ ಕೂಡ. ಏನೇ ಇರಲಿ, 6 ಚೆಂಡು ಬಾಕಿ ಇದೆ. ಎಸ್ತಗಾರಿಕೆ ತುದಿಯಲ್ಲಿ ಮಜೀದ್ ಸೂರಿಂಜ. ಸೊಗಸಾದ ಚೆಂಡು ಇದು. ತಂಡದ ಖಾತೆಯಲ್ಲಿ 52, 5 ಚೆಂಡು ಬಾಕಿ ಇದೆ. ದ್ವಿತೀಯ ಚೆಂಡು ಅದ್ಭುತವಾಗಿ ಎಸೆದರು. ಬಹುಶಃ 1 ಓಟ ಹೆಚ್ಚಳತೆಯಾಗಿದೆ. ಮತ್ತು 1 ಓಟದ ಹೆಚ್ಚಳತೆಯೊಂದಿಗೆ ತಂಡದ ಖಾತೆಯಲ್ಲಿ 53, ಇನ್ನು 4 ಬಾಕಿ ಇದೆ. ಈ ನಡುವೆ ತನ್ನ ಓವರಿನ 3ನೆಯ ಚೆಂಡನ್ನೆಸೆಯಬೇಕಾದ್ರೆ ಕ್ಷೇತ್ರ ಪಾಲನೆಯಲ್ಲಿ ಬದಲಾವಣೆಯಾಗುತ್ತಾ ಇದೆ. ಕಾರಣ ಇಷ್ಟ, ಇದು ಎಡಗೈ ಆಟಗಾರ. ಎಡಗೈ ಬಲಗೈ ಆಡುವಾಗ ಖಂಡಿತವಾಗಿ ಎಸೆತಗಾರರಿಗೂ ಬಹಳಷ್ಟು ಕಷ್ಟಕರ. ಮಾತ್ರವಲ್ಲ, ಕ್ಷೇತ್ರ ಪಾಲಕರನ್ನು ಬದಲಾವಣೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಬಲಗೈ ಆಡುವ ಆಟಗಾರನ ಶೈಲಿ ಎಡಗೈ ಆಟಗಾರನ ಆಡುವ ಆ ಶೈಲಿ ಕೂಡ ಬದಲಾಗಿರುತ್ತೆ. ಇಲ್ಲಿ 3 ಚೆಂಡು ಮುಕ್ತಾಯಗೊಂಡಾಗ ಅಂಕಪಟ್ಟಿ 53, ಆದರೆ 3 ಬಾಕಿ ಇದೆ. ಚಾಂಪಿಯನ್ ಟ್ರೋಫಿ 2K24. ಸೊಗಸಾದ ಚೆಂಡು, ಸುಂದರತೆಯ ದಾಳಿ, ಅದ್ಭುತವಾದ ಕರಾರುವಕ್ತಾದ ದಾಳಿ ಇದು. ಲಾಸ್ಟ್ 1 ಬಾಲ್ ಲೆಫ್ಟ್, 1 ಚೆಂಡು ಬಾಕಿ ಇದೆ. 2 ಬಾಲ್ ಲೆಫ್ಟ್, 2 ಚೆಂಡು ಬಾಕಿ ಇದೆ. ಗಡಿಬಿಡಿ ಹಾಕಂಡ, 2 ಚೆಂಡು ಬಾಕಿ ಇದೆ. ಬಲಾಡಿ ಹೊಡೆತ, ಸೊಗಸಾಗಿ ದಂಡಿಸಿದ್ರು. ಸುಂದರತೆಯ ಆಡತ, 1ರ ಬದಲಾಗಿ 2 ಓಟಕ್ಕೆ ಪ್ರಯತ್ನ ಮಾಡಿದ್ರು. 2 ಕೂಡ ಸಂಪೂರ್ಣಗೊಂಡಾಗ ತಂಡದ ಖಾತೆಯಲ್ಲಿ ಎತ್ತಾರೆ 55, 55. ಲಾಸ್ಟ್ 1 ಬಾಲ್ ಲೆಫ್ಟ್, ಕೊನೆಯ 1 ಚೆಂಡು ಬಾಕಿ ಇದೆ. ಅದ್ಭುತವಾಗಿರತಕ್ಕಂಥ ಪಂದ್ಯಾಟದ ವೀಕ್ಷಣೆಗಾಗಿ ಬಂದಿರತಕ್ಕಂಥ ಆತ್ಮೀಯ ಸ್ನೇಹಿತರು, ಬಹುಶಃ ಸಫ್ವಾನ್ ಬಜ್ಪೆ ಕೂಡ ವೀಕ್ಷಕ ವೀರಗಾರ ನಮ್ಮೊಂದಿಗೆ ಈ ಪಂದ್ಯಾಟದ ವೀಕ್ಷಣೆಯಲ್ಲಿರುವಾಗ ಮೈಕ್ ಕೋಡಿಯಂಗೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುವವರಿದ್ದೇವೆ. ಇಲ್ಲಿ ಅಡ್ಡ ಚೆಂಡು ಎನ್ನುವ ನಿಶಾನೆಯೊಂದಿಗೆ ಕಾಣುವಾಗ ತಂಡದ ಖಾತೆಯಲ್ಲಿ 56, ಲಾಸ್ಟ್ 1 ಬಾಲ್ ಲೆಫ್ಟ್, ಕೊನೆಯ 1 ಚೆಂಡು ಬಾಕಿ ಇದೆ. ಮತ್ತೆ ಬಲಾಢ್ಯವಾಗಿರತಕ್ಕಂಥ ದಂಡನೆ ಕಾಣಸಿಗುತ್ತಾ ಇದೆ. ಕ್ಷೇತ್ರಪಾಲಕ ಉಬ್ಬಿ ಚೆಂಡನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ರು. 2 ಸಂಪೂರ್ಣಗೊಂಡಾಗ ತಂಡದ ಖಾತೆಯಲ್ಲಿ 58, 59 ಇಸ್ ಟಾರ್ಗೆಟ್. 59ರ ಸವಾಲನ್ನು ಬಿಟ್ಟುಕೊಡುತ್ತಾ ಇದೆ. ಖಂಡಿತವಾಗಿ ಒಂದು ಅದ್ಭುತ ತಂಡವೇ ಸರಿ. ಇಲ್ಲಿ ನೋಡುವುದಾದರೆ ಎಬ್ಕೋ ಈ ತಂಡದ ಬ್ಯಾಟರ್ ಕೋಚರ್ ಆಗಿ ನಮ್ಮೊಂದಿಗೆ 12ನೇ ಆಟಗಾರರಾಗಿ ಸಹಕರಿಸುವಂತ ಲತೀಫ್ ಸಚ್ಚೇರಿಪೇಟೆ ಇಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಎಸ್, ಧನ್ಯವಾದಗಳು. ಅದೇ ರೀತಿ ಬೌಲರ್ ಕೋಚರ್ ಆಗಿ ನಮ್ಮೊಂದಿಗೆ ಚಮ್ಮೂರವರಿದ್ದಾರೆ. ಮುಂದಿನ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ ಚಮ್ಮು ಜೋಕಟ್ಟಿ. ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಫೀಲ್ಡರ್ ಕೋಚ್ ಆಗಿ ಅಶ್ಫಾಕ್ ಸಚ್ಚೇರಿಪೇಟೆ, ಅಶ್ಫಾಕ್ ಮಣಿಪುರ. ಬಹುಶಃ ಸಚ್ಚೇರಿಪೇಟೆ ಎನ್ನುವಾಗ ಖಂಡಿತವಾಗಿ ನೆನಪಿಗೆ ಬರುತ್ತೆ ಗೋಲ್ಡನ್ ಕ್ರಿಕೆಟರ್ಸ್ ಎನ್ನುವ ತಂಡ. ಅಭಾಗದ ಒಂದು ಬಲಾಢ್ಯ ತಂಡವೇ ಸರಿ. ಆ ತಂಡದ ಅದ್ಭುತವಾಗಿರತಕ್ಕಂಥ ಓರ್ವ ಆಟಗಾರ, ಹಳೆಯ ಹುಲಿ ಎನ್ನುವ ಹೆಸರು ಖಂಡಿತವಾಗಿ ಇದ್ದೇ ಇದೆ. ಆಸೀಫ್ ಸಚ್ಚೇರಿಪೇಟೆ ಪಂದ್ಯಾಟದ ವೀಕ್ಷಣೆಯಲ್ಲಿರುವಾಗ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಬರುತ್ತಾ ಇದ್ದೇವೆ. ಆಸೀಫ್ ಸಚ್ಚೇರಿಪೇಟೆ ಅವರೊಂದಿಗೆ ರಫೀಕ್ ಸಚ್ಚೇರಿಪೇಟೆ ಕೂಡ ಈ ಪಂದ್ಯಾಟದ ವೀಕ್ಷಣೆಯಲ್ಲಿರುವಾಗ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ವೀಕ್ಷಣೆಯಲ್ಲಿ ಬದಲಾವಣೆಗೊಳಿಸ್ತಾ ಇದ್ದೇವೆ. ಇಲ್ಲಿ ಸಫ್ವಾನ್ ಬಜ್ಪೆ ಇವರಿಗೆ ಮೈಕ್ರೋಫೋನ್ ಹಸ್ತಾಂತರ ಮಾಡ್ತಾ ಇದ್ದೇವೆ.
धन्यवाद इरशाद खाऊर। सभी दर्शकों को सफवान का प्यार भरा सलाम। चैंपियंस ट्रॉफी और इसका दूसरा सेमीफाइनल टबैको के विरुद्ध एक्सेंट सूरंजे के खिलाफ खेला जा रहा है। 60 रन पहले बल्लेबाजी करते हुए बैको ने बनाया पहली गेंद ऑफ स्टिक से बाहर। अंपायर निजाम कोटेकनी अपने दोनों हाथों को कंधों के समान उठाते हुए क्रिकेट के भाषा में अतिरिक्त होता है। और इस बीच तो फिर से एक बार ये गेंद काफी खराब गेंद थी, ऑफ स्टिक से काफी बाहर थी, गेंद जाने दिया सीधा विकेट कीपर के हाथों में। 60 रन का जो कुशन है, 60 रन का जो फासला है, काफी बड़ा फासला है तय करना। हालांकि अख्तर बूढ़ बिद रहे, अगर ये खिलाड़ी लय पे आ जाए तो मैच का नक्शा और दिशा दोनों बदल सकती है। फिर से पहली गेंद अक्रॉस द लाइन खेलना चाहते थे, बल्ला और पैड पे टकराई। मेरे ख्याल से बल्ले पे गेंद आई नहीं थी, बाल बाल बचे हैं। अगर पैड पे नहीं टकराती तो मिडिल स्टंप उगाड़ सकते थे। फिर से एक बार गेंद को लेकर तैयार हो रहे हैं शाकी। पहली ओवर की पहली गेंद के समाप्ति के बाद 3 रन 2 अतिरिक्त के रूप में, तीसरा भी अतिरिक्त, हालांकि तीसरा अतिरिक्त लेग बाई के रूप में आया। इस बीच अच्छी गेंद, काफी अच्छी गेंद, टप्पा खाने के बाद अंदर की तरफ दिशा बाहर की तरफ मुड़ती है। हालांकि जब लेग स्टिक से बाहर होता है तो फिर एक बार गेंद को लेकर गेंदबाज तैयार। ये गेंद खूबसूरत गेंद, बल्ला और गेंद के बीच संपर्क नहीं, 3 गेंदों में 3 रन। अच्छी कमबैक, पहली 2 वाइड, उसके उपरांत अच्छी कमबैक। सद्दाम को बात के रखा है यहाँ पे, 2 गेंदों पे 2 डॉट बॉल्स निकाली है। अच्छी गेंदबाजी मैं कहूंगा। फिर से एक बार लॉफ्टेड स्ट्रोक को खेलने की कोशिश, बल्ला और गेंद के बीच बाहरी सिरे का संपर्क। जस्ट लुक एट दैट सॉफ्ट बॉल टेकिंग अ स्पिन बिकॉज ऑफ द एज फ्रॉम द बैट। 4 गेंदों की समाप्ति, 4 रन। हर ओवर 10 रन बनाने हैं मैच को जीतने के लिए, यानी कि अगले 2 गेंदों पे बाउंड्रीज की सख्त तलाश हो सकती है। फिर से एक बार रिवर्स गाइड करने की कोशिश, गेंद बाउंड्री लाइन की दिशा में जारी है। एक आसानी से दूसरी रन को भी भाग सकते थे, हालांकि अपने आप को रोका। सही निर्णय, सिर्फ 1 रन से संतुष्ट होना पड़ेगा। लास्ट बॉल ऑफ द ओवर रिमेनिंग, ओवर की आखिरी गेंद बाकी। ಎಸ್ ಪಂದ್ಯಾಟದ ವೀಕ್ಷಣೆಯಲ್ಲಿರುವಂತಹ ಫಜಲ್ ಪಜ್ಜು ಸೂರಿಂಜೆ ಮಧುಮಗ, ಅದೇ ರೀತಿ ಇನ್ನೋರ್ವ ಅಫ್ರೀದಿ ಸೂರಿಂಜೆ, ಇವರನ್ನು ಕೂಡ ಸ್ವಾಗತ ಬಯಸಿಕೊಳ್ಳುತ್ತಾ ಇದ್ದೇವೆ. आफ्टर द कंप्लीशन ऑफ फर्स्ट ओवर, पहली ओवर की समाप्ति के बाद 5 बिना कोई विकेट गवाया। हालांकि 55 5 ओवर में 30 ಎಸೆತಗಳ ಮುಂದೆ 55 ಓಟಗಳು ಬೇಕಾಗಿದೆ ಪಂದ್ಯಾಟವನ್ನು ಜಯಗಳಿಸಲು. ಎಸ್, ಇಲ್ಲಿ ಎಸೆತಗಾರರಿಗೆ ಬಹುಮಾನದ ಘೋಷಣೆಯಾಗುತ್ತಾ ಇದೆ. ಪವರ್ ಪ್ಲೇ 2 ಓವರ್ಗಳಲ್ಲಿ ಯಾವುದೇ ಆಟಗಾರನ ವಿಕೆಟ್ ಅನ್ನು ಪಡೆದರೆ ಅಜೀಂ ಕಾಂಚಲಕಟ್ಟೆ ಇವರಿಂದ 100 ರಿಯಲ್ಗಳ ಬಹುಮಾನ ಘೋಷಣೆಯಾಗಿದೆ. ಎಸೆತಗಾರರು ಪವರ್ ಪ್ಲೇ ಓವರಿನಲ್ಲಿ ವಿಕೆಟ್ ಅನ್ನು ಪಡೆದರೆ 100 ರಿಯಲ್ಗಳು ಎಸೆತಗಾರನಿಗೆ ಇಲ್ಲಿ ಲಭಿಸಲಿದೆ. ಎಸ್ ಅಫ್ವಾನ್ ಬಜ್ಪೆ ಕಂಟಿನ್ಯೂ. फिर से एक बार गेंद को लेकर नए गेंदबाज तैयार हो रहे हैं। ओह, अक्रॉस द लाइन स्ट्रोक को खेलना चाहते थे। अगर बल्ले पे गेंद आएगी तो फ्लैट जाएगी पक्का। इतनी ताकतवर स्ट्रोक थी, हालांकि अगेंस्ट द विंड गेंद को फेंका था। पहली गेंद और दूसरी गेंद को लेकर तैयार है। अब को अच्छी गेंदबाजी कर रही है, बल्लेबाजी जिस प्रकार से की है नवाज लेफ्टी, उसके उपरांत मेरे ख्याल से एक और लेफ्ट हैंडेड बल्लेबाज ने 2 चौके लगाए। इस बीच खूबसूरत गेंद, ब्यूटीफुल डिलीवरी। प्रकाश ने तो बाउंड्रीज बटोरे थे, लेफ्टी प्रकाश। इस बीच खूबसूरत गेंद, उथरी अच्छी स्ट्रोक, हालांकि उथरी अच्छी फील्डिंग। फाइन लेग के खिलाड़ी काफी फुर्तीले हैं। सद्दाम काफी सारी गेंद स्टॉट खेल चुके हैं, बार बार स्ट्रोक को खेलने की कोशिश कर रहे हैं। बल्ला
के बीच संपर्क नहीं हो रहा है। हालांकि हवा का दिशा जो है ऑन साइड की तरफ है। अगर सही वातावरण में कहूंगा बल्लेबाजों के लिए अक्रॉस द लाइन स्ट्रोक्स को खेलने का। हालांकि इस बीच अच्छी फील्डिंग, गेंद बाउंड्री लाइन की दिशा में जा रही है, फील्डर मौजूद है, अद्भुत फील्डिंग का प्रदर्शन, बड़ा लवली फील्डिंग। लास्ट बॉल ऑफ द ओवर। What a ball. 2 ओवरों की समाप्ति के बाद 7 on the board for the Nolas, which means a 52 more required if I'm correct. 52-24 गेंदों में। ಎಸ್ ಬೆಚ್ಚ ಬೆಚ್ಚ ಬೋಂಡ ರೆಡಿ ಆಗಿದೆ ಅಲಿಯಂಕ, ಹೋಟೆಲ್ ಅಲಿಯಂಕ. From the bat says the umpire, यानी कि पहली बाउंड्री इस 4 रनों के साथ 11 टीम के खाते में। 11 on the board. फिर से एक बार चौथी गेंद को लेकर तैयार। मेरे बाजू में बैठे हैं रियाज बिरपुगुड्डे। एनएम की मैच हो और बिरपुगुड्डे मैदान में ना हो असंभव है। हालांकि आजकल सऊदीया में रह रहे हैं, इस वजह से यहीं से मैच को यूट्यूब के माध्यम से देखने का आदत पड़ चुका है इनको। और इसी के साथ साथ तीसरी ओवर की पहली गेंद। शाकिर चाकी ने बल्लेबाज, सिंगल। ಸ್ಕೋರ್ ಇತ್ತಲ್ಲ 12 ಪಂದಿಂದಿ. ಸಫ್ವಾನ್ ಪ್ರೋಟೆಕ್ ಸಫ್ವಾನ್ ಎಲ್ಲಿದ್ರು ಕೂಡ ವೇದಿಕೆ ಅಂತ ಬರಬೇಕು. ಸಫ್ವಾನ್ ಪ್ರೋಟೆಕ್. Nawaz lefty is the new bowler. Somewhere around 47 required, and I believe it's a huge task. Unless they hit 5 sixes, this match is over.
नवाज अपनी खाते की दूसरी ओवर लेकर तैयार हो रहे. लेग सिक्सर बाहर, वाइड बॉल. काफी खराब गेंद, लेग स्टिक से काफी बाहर, वाइड बॉल. What a ball. जितने रन है उसके 50% runs, if I'm not wrong, have come in extras after he's been trying. फिर एक बार रिवर्स ग्लाइड करने की कोशिश है. अख्तर बार बार स्ट्रोक्स की अटेम्प्ट जरूर कर रहे हैं, हालांकि बल्ला और गेंद के बीच संपर्क नहीं हो पा रहा है. सीधे बल्ले से स्ट्रोक्स अमूमन खेलते नहीं है. क्रॉस द लाइन खिलाड़ी है, क्रॉस द लाइन उनका स्ट्रेंथ है. हालांकि आज के दिनों इस बीच गेंद सीधे बल्ले से रन आउट होने का खतरा. फिर एक बार ये गेंद शाकी ने स्ट्रोक कवर्स के दिशा में खेलने की कोशिश. अंदरूनी सिरा. आखिरी गेंद, लास्ट बॉल ऑफ द ओवर. ओह, मिडिल स्टंप उखाड़ दिया यहां पे, और इसी के साथ एक और विकेट. ಎಸ್, ಎಸೆತಗಾರನಿಗೆ ಇಲ್ಲಿ ಬಹುಮಾನದ ಘೋಷಣೆಯಾಗಿದೆ. ವಿಕೆಟ್ ಪಡೆದರೆ ಅನ್ವರ್ ಸಚೇರಿಪೇಟೆ ಇವರಿಂದ 100 ರಿಯಲ್ಗಳ ಬಹುಮಾನ. पहली गेंद अक्रॉस द लाइन, स्ट्रोक को खेलने की कोशिश. बल्ला और गेंद के बीच संपर्क नहीं, सिर्फ सिंगल. Finally, oh no, it's not out. I believe I thought it was from the top edge of the bat. $20 on the board. After the completion of 5 overs, 20 on the board, so 40 more required. 1 over 40 required.
It's a no ball, so there is a chance of a free hit. Can Akhtar hit a six at least? Not even a single boundary scored, I believe, from the bat of Ascent Batters. Obbo. Careful, the keeper. It's a free hit ball. Careful, be the keeper, please. Fayaz Annabi wins in the crease. Tried to drive one towards the mid-wicket region. Couldn't connect. Once again, a wide ball. All the spectators are waiting for a boundary from the bat of Akhtar, but I believe this match is already dead rubber towards the side of Team Abaco. Fantastic batting performance, and he drives one towards the mid-wicket region. It's a first boundary. Finally, after 10-15 swings, one between the meat of the bat and the way the ball travelled against the wind is marvellous. Last two balls remaining. Can Akhtar do it one more time? One in the air with more elevation on the ball, I believe. Goes for a reverse, and this is on top edge there. Oh, what a catch. Praka. Last ball.